ಚಿಕ್ಕ ಪ್ರಾರ್ಥನೆ ಮೂಲಕ ಈ ಒಂದು ವಾಕ್ಯದ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋರಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ಈ ದಿನ ನಿಮ್ಮ ಅಮೂಲ್ಯವಾದಂಥ ಮಾತುಗಳನ್ನು, ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳುವುದಕ್ಕೆ ತಂದೆ ಈ ಒಳ್ಳೆಯ ಸಮಯವನ್ನು ಒದಗಿಸಿಕೊಟ್ಟಿದ್ದೀರಪ್ಪ. ಈ ಸಮಯವನ್ನು ತಂದೆ ನೀವು ತಾನೇ ಆಶೀರ್ವದಿಸಿರಿ. ಹೇಳುವಂಥ ಮಾತುಗಳು ನಿಮ್ಮ ಮಾತುಗಳಾಗಲಿ ತಂದೆ. ನನ್ನ ಆಲೋಚನೆಯಿಂದ, ನನ್ನ ಜ್ಞಾನದಿಂದ ಯಾವ ಒಂದನ್ನು ಮಾತನಾಡದೆ ಕೇವಲ ನಿಮ್ಮ ಆತ್ಮನ ಸಹಾಯದಿಂದ ಮಾತನಾಡಲು ನಾನು ಸಹಕರಿಸಿರಿ. ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯೆ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆ. ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು, ಪ್ರೇರು. ಈ ಒಳ್ಳೆಯ ಸಮಯದಲ್ಲಿ ದೇವರ ವಾಕ್ಯವನ್ನು, ದೇವರ ಸಂದೇಶವನ್ನು ನಾವು ನೋಡುವವರಾಗಿರೋಣ. ನಿನ್ನೆ ದಿನದವರೆಗೂ ನಾವು ನೋಡಿದಂತಹ ಮಾತುಗಳು ಆದಿಕಾಂಡ 6ನೇ ಅಧ್ಯಾಯ ಸುಮಾರು 7-8ನೇ ವಚನದವರೆಗೂ ನಾವು ನೋಡಿದ್ದೇವೆ ಪ್ರಿಯರೇ. ಈ ದಿನ 9ನೇ ವಚನದಿಂದ, ಅಂದರೆ ನೋಹನ ಚರಿತ್ರೆಯು, ನೋಹನು ನೀತಿವಂತನ, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಶೇಮ್, ಹಾಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅಂದರೆ ಅಷ್ಟು ಲಕ್ಷಾಂತರ ಜನ, ಕೋಟಿ ಜನ ಬೇಡ ಬಿಡಿ, ಲಕ್ಷ ಜನನೇ ಅಂದ್ಕೊಳ್ಳೋಣ. ಅಷ್ಟು ಲಕ್ಷಾಂತರ ಜನರಲ್ಲಿ ಯಾರು ನೀತಿವಂತನಾಗಿ ಕಾಪಾಡಲ್ಪಟ್ಟನಂತ ಬೇರೆ? ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣಿಸಿದವರು ಯಾರು? ನೋಹನು, ನೋಹನ ಮನೆ ಕುಟುಂಬವು ಮಾತ್ರ ನೀತಿವಂತಾಗಿ ಕಾಣಿಸಲ್ಪಡುತ್ತೆ ಪ್ರೇರೆ. ಅಂದ್ರೆ ದೇವರಿಗೆ ಒಳಪಟ್ಟು ಜೀವಿಸಿದ್ದಾನೆ ಪ್ರೇರೆ ನೋಹನು. ದೇವರ ಮಾತಿಗೆ ಒಳಪಟ್ಟು ದೇವರು ಹೇಳಿದಂತ ಮಾರ್ಗದಲ್ಲಿ ನಡೆದು ತನ್ನ ಮನೆ ಕುಟುಂಬವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ. ಅವರ ಮಧ್ಯದಲ್ಲಿ ದೇವರನ್ನು ನಂಬಲಲ್ಲದವರು ಬಹಳ ಮಂದಿ ಆತನನ್ನು ಹಿಂಸಿಸುತ್ತಾ ಇದ್ದರು, ಹೀನೈಸುತ್ತಾ ಇದ್ದರು. ಅವರ ಮಧ್ಯದಲ್ಲಿ ನೀತಿವಂತನಾಗಿ ಜೀವಿಸಿದ್ದಾನೆ. ಪರಸ್ತ್ರೀಯ ಗೊಡೆಗೆ ಹೋಗಿಲ್ಲ, ಪರರ ಹಣವನ್ನು ದೋಚಿಕೊಳ್ಳಲು ಆಸೆ ಪಟ್ಟಿಲ್ಲ. ಅಲ್ಲಿರುವಂತಹ ಜನರೆಲ್ಲರೂ ಪ್ರಿಯರೇ ಕೆಟ್ಟು ಹೋಗಿದ್ದಾರೆ, ಅಡ್ಡದಾರಿಯನ್ನು ಹಿಡಿದಿದ್ದಾರೆ ದೇವರನ್ನು ಬಿಟ್ಟು. ಆದರೆ ದೇವರೊಬ್ಬನೇ, ನೋಹನೊಬ್ಬನೇ ದೇವರ ದೃಷ್ಟಿಗೆ ನೀತಿವಂತನಾಗಿ ಕಾಣಿಸಿದನು, ತಪ್ಪಿಲ್ಲದವನು ಆಗಿದ್ದನು. ಪ್ರಿಯರೇ, ಅನೇಕರು ಹೇಳ್ತಾರೆ ಪ್ರಿಯರೇ, ಹಿಂದೂ ಧರ್ಮದಿಂದ ಕ್ರೈಸ್ತತ್ವಕ್ಕೆ ಕನ್ವರ್ಟ್ ಆಗೋದ್ರು, ಮುಸಲ್ಮಾನ್ ಧರ್ಮದಿಂದ ಕ್ರೈಸ್ತತ್ವಕ್ಕೆ ಕನ್ವರ್ಟ್ ಆಗೋದ್ರು ಅಂತಾರೆ ಪ್ರಿಯರೇ. ನಿಜವಾಗ್ಲೂ ಹೇಳ ಪ್ರಿಯರೇ, ಹಿಂದೂ ಧರ್ಮ ಆದ್ರೂ ಪಾಲಿಸ್ಬಿಡ್ಬೋದು, ಮುಸಲ್ಮಾನ್ ಧರ್ಮ ಆದ್ರೂ ಪಾಲಿಸ್ಬಿಡ್ಬೋದು, ಅದು ಬೌದ್ಧ ಧರ್ಮ ಆದ್ರೂ ಪಾಲಿಸ್ಬಿಡ್ಬೋದು. ಕ್ರೈಸ್ತ ಧರ್ಮ ಐತಲ್ಲ, ಇದನ್ನು ಪಾಲಿಸುವುದು ಬಹಳ ಕಷ್ಟ, ಬಹಳ ಹಿಂಸೆ. ಅಂದ್ರೆ ಪ್ರೇರೆ, ನಮ್ಮ ಮನಸ್ಸಿನಲ್ಲೂ ಕೆಟ್ಟದನ್ನ ಆಲೋಚನೆ ಮಾಡಬಾರ್ದು ಅನ್ನೋದು ದೇವರ ಉದ್ದೇಶ. ಅರ್ಥ ಮಾಡ್ಕೊಳ್ಳಿ. ಆ ರೀತಿ ಬದುಕೋದಕ್ಕಾಗತ್ತಾ? ದೇವರ ಕೃಪೆ, ದೇವರ ದಯೆ, ದೇವರ ಆತ್ಮವಿದ್ರೆ ನಮ್ಮ ಜೊತೆ ಖಂಡಿತ ಆಗುತ್ತೆ. ಹೃದಯದಲ್ಲೂ ಕೂಡ ಕೆಟ್ಟದನ್ನು ಆಲೋಚನೆ ಮಾಡಬಾರ್ದು ಪ್ರಿಯರೇ. ಅಷ್ಟು ಕಠಿಣವಾಗಿ ದೇವರು ನೋಡುವಾತನು, ಶಿಕ್ಷಿಸುವಾತನು. ಈ ಪರಿಸ್ಥಿತಿಯಲ್ಲಿ ಪ್ರಿಯರೇ, ಕ್ರೈಸ್ತತ್ವ ಧರ್ಮ ಪಾಲಿಸೋದು ಅಷ್ಟು ಸುಲಭವಲ್ಲ. ಅನೇಕರು ಹೇಳುವ ಹಾಗೆ ಬಿಟ್ಟೋಟೋದ್ರು ಅಂತ. ಒಂದು ಸಾರಿ ಈ ಆಜ್ಞೆಗಳನ್ನು ಪಾಲಿಸಿದ್ರೆ ಭಯಂಕರವಾದಂಥ ಪರಿಸ್ಥಿತಿ ಬರುತ್ತೆ ಪ್ರಿಯರೇ. ನೋಡಿ, ಇವಾಗ ಕ್ರೈಸ್ತರನ್ನ ಎಷ್ಟು ಹಿಂಸಿಸ್ತಾ ಇದ್ದಾರೆ, ಎಷ್ಟು ಹೀನೈಸ್ತಾ ಇದ್ದಾರೆ. ದೇವ್ರು ಹೆಂಗ್ ಕಟ್ಟಾಕಿದ್ದಾರೆ ಅಂದ್ರೆ, ಗೂಂಡಾಗಳು, ದೊಡ್ಡ ರೌಡಿಗಳು, ಒಂದೊಂದು ಏಟ್ಕೆನೆ ಜನರನ್ನ ಸಾಯಿಸುವಂತ ದೊಡ್ಡ ಶಕ್ತಿಶಾಲಿಗಳು ಕೂಡ ಚಿಕ್ಕ ಹುಡುಗ ಬೈದ್ರು, ಒಂದು ಹೆಂಗ್ಸ್ ಬೈದ್ರು, ಒಂದು ಹೆಂಗ್ಸ್ ಕಪಾಳ ಮೇಲೆ ಹೊಡೆದ್ರು, ಸಹಿಸ್ಕೊಂಡು ಬರ್ತಾ ಇದ್ದಾನಂದ್ರೆ ದೇವರು ಆತನಿಗೆ ಕಟ್ಟುಪಾಡು ಕೊಟ್ಟಿದ್ದಾರೆ. ಯೇಸು ಪ್ರಭು ಹೇಳಿದಂಥ ಮಾತಿನಿಂದ ಕಟ್ಟಲ್ಪಟ್ಟಿದ್ದಾರೆ ಅವರು. ನಿನ್ನ ವೈರಿಗಳನ್ನು ಪ್ರೀತಿಸುವ, ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಎಡಗನ್ನೆಯನ್ನು ತೋರಿಸುವಂತ ಹೇಳಿದಕ್ಕೋಸ್ಕರ
ದಮ್ ತಡ್ಕೊಂಡಿದ್ದಾರೆ. ಅವ್ರ ಕೈಯಲ್ಲಿ ಏನೂ ಆಗಲ್ಲ, ಅಥವಾ ಅವರು ನೀವು ಹೇಳ್ತಿರಲ್ಲ ನೀವು ಗಂಡಸೇನೋ ಹಂಗೆ ಅಂತ, ಆ ಥರ ಅಲ್ಲ. ಭಯಂಕರವಾದಂಥ ಯುದ್ಧ ಶೂರರು ಬೇರೆ ಕ್ರೈಸ್ತರು ಕೂಡ ಎಲ್ಲವನ್ನು ಅನುಭವಿಸಿ ಬಂದವರು, ಎಲ್ಲವನ್ನು ಮಾಡಿ ಬಿಟ್ಟವರು. ನಾವು ಬಿಡಲಿಲ್ಲ ಬೇರೆ, ನಿಜವಾಗ್ಲೂ ಯೇಸು ಕ್ರಿಸ್ತನ ಬಿಡಿಸಿದನು. ನಮ್ಮ ಕೈಯಿಂದ ಅಸಾಧ್ಯ. ನಮ್ಮ ನಡತೆಗಳನ್ನು, ನಮ್ಮ ಪಾಪದ ಜೀವಿತಗಳನ್ನು ನಮ್ಮಿಂದ ಬಿಡಿಸಲು ಅಸಾಧ್ಯವಾದಂಥ ಕಾರಣಕ್ಕೆ ಯೇಸು ಕ್ರಿಸ್ತನ ಪಾದವನ್ನು ಹಿಡ್ಕೊಂಡಾಗ ಯೇಸು ಕ್ರಿಸ್ತನು ನಮ್ಮ ದುರ್ನಡತೆಯನ್ನು ಬಿಡಿಸಿ ಪರಿಶುದ್ಧತಾ ಮಾರ್ಗದಲ್ಲಿ ನಮ್ಮನ್ನು ನಡೆಸಿದನು ಪ್ರೇರೆ. ಲೋಕದಲ್ಲಿದ್ದಾಗ ಪಾಪ ಮಾಡುವಾಗ ಆತ್ಮ ಸಿದ್ಧವಾಗಿರ್ತಾ ಇತ್ತು, ಪಾಪ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು ಅಂತ. ಆದರೆ ಈ ದೇಹ ಬಲವೀನ ಆದಂಥ ಕಾರಣಕ್ಕೆ ಅನೇಕ ಸಾರಿ ಹೋಗಿ ಪಾಪದಲ್ಲಿಯೂ ಮೋಸದಲ್ಲಿಯೂ ಮೂಢನಂಬಿಕೆಯಲ್ಲೂ ಬಿದ್ದೋಯ್ತಾ ಇದ್ದವು. ಆದರೆ ಯೇಸು ಕ್ರಿಸ್ತನ ಮಹಿಮೆಯನ್ನು ನಾವು ಯಾವಾಗ ನೋಡಿದೋ ಆವಾಗ ಈ ದೇಹಕ್ಕೆ ಒಂದು ಬಲ ಬತ್ತು ಪ್ರೇರೆ, ಒಂದು ಶಕ್ತಿ ಬತ್ತು. ಆತನ ಒಂದು ಮಹಿಮೆ ನಮ್ಮನ್ನು ನಡೆಸ್ತಾ ಇದೆ ಪ್ರೇರೆ. ಕ್ರೈಸ್ತರಿಗೆ ಎಷ್ಟೆಷ್ಟು ಟಾರ್ಚರ್ ಕೊಟ್ಟರು, ಎಷ್ಟೆಷ್ಟು ಹಿಂಸಿಸಿದ್ರು. ಯಾಕೆ ಕ್ರೈಸ್ತರು ಸುಮ್ಮನೆ ಇದ್ದಾರೆ ಅಂದರೆ ಯೇಸು ಪ್ರಭು ಕಟ್ಟಿರುವಂಥ ಆ ಒಂದು ಆಜ್ಞೆಯಿಂದ ಕಟ್ಟಲ್ಪಟ್ಟಿದ್ದಾರೆ. ನೀವಿರೋಕ್ಕಾಗತ್ತಾ? ಒಂದು ಮಾತು ಮಾತಾಡಿದ್ರೆ 4 ಮಾತು ಮಾತಾಡ್ತೀರಾ. ಮಾತಾಡೋದೇ ಬೇಡ ನಿಮಗೆ, 4 ಮಾತು ಮಾತಾಡ್ತೀರಾ. ಒಂದೇಟು ಹೊಡೆದ್ರೆ ಸಾಯಿಸೋದಕ್ಕೆ ನೋಡ್ತೀರಾ. ನಿಮ್ಮ ಕೈಲಾಗುತ್ತಾ? ದಮ್ ಇದೆಯಾ? ಸಹಿಸ್ಕೊಂಡಿರುವಂಥ ಶಕ್ತಿ ಇದೆಯಾ? ಇಲ್ಲ. ಕ್ರೈಸ್ತರಿಗಿದೆ. ಕ್ರೈಸ್ತರಿಗೆ ಏನು ಅಂದ್ಕೊಂಡಿದ್ದೀರಾ ನೀವು? ಏನು ಕೈಯಲ್ಲಾಗದಿರೋರು ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಜ್ಞಾನೋಕ್ತಿಗಳಲ್ಲಿ ಒಂದು ಮಾತನ್ನು ನೋಡೋಣ ಪ್ರೇರೆ. ಯಾರು ಶಕ್ತಿಶಾಲಿ ಅಂತ ಒಂದು ಸಾರಿ ಜ್ಞಾನೋಕ್ತಿಗಳಲ್ಲಿ ಹೋದರೆ, ಜ್ಞಾನೋಕ್ತಿ ಎಂಬುವಂಥ ದೈವ ಗ್ರಂಥ ಇದೆ ಪ್ರೇರೆ. ಅದರಲ್ಲಿ ಒಂದು ಸಾರಿ 16ನೇ ಅಧ್ಯಾಯ 32ನೇ ವಚನವನ್ನು ಒಂದು ಸಾರಿ ನೋಡೋಣ. ಯಾರು ಶಕ್ತಿಶಾಲಿ, ಯಾರು ಪವರ್ಫುಲ್ ಮ್ಯಾನ್ ಅಂತ. ದೀರ್ಘಶಾಂತನು ಜ್ಞಾನೋಕ್ತಿಗಳು. ಒಂದ್ಸರಿ ಪ್ಲೇಸ್ಟೋರಲ್ಲಿ ಹೋಗಿ ಬೈಬಲ್ ಗ್ರಂಥವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಈಗ ಮೊದಲನೇ ವಚನ ಅರ್ಥ ಹೇಳ್ತೀನಿ ನಿಮಗೆ. ದೀರ್ಘಶಾಂತನು ಯಾವನು ಹೇಗೆ ನಾಯಿ ಥರ ಕಿರ್ಚಾಡಿದ್ರು, ಹಂದಿ ಹಾಗೆ ಕೆಸರಲ್ಲಿ ಒದ್ದಾಡಿದ್ರು, ನಿನ್ನನ್ನು ಸಾಯಿಸ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ, ನಿಮ್ಮ ಧರ್ಮನ ಧ್ವಂಸ ಮಾಡ್ಬಿಡ್ತೀನಿ ಅಂತ ಹಂದಿ ಥರ ಮೋರಿಲ್ ಬಿದ್ರೂ ಶೂರನ್ ಹೇಗಿರ್ತಾನೆ ಗೊತ್ತಾ? ದೀರ್ಘಶಾಂತಿ ಥರ ಇರ್ತಾನೆ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ನಿನಗಿಂತಲೂ ಶ್ರೇಷ್ಠ. ಕೈ ಮಾಡ್ತಾ ಇದೆಯಲ್ಲ ಕ್ರೈಸ್ತರ ಮೇಲೆ, ನಿನಗಿಂತಲೂ ಶ್ರೇಷ್ಠರು ಕ್ರೈಸ್ತರು. ಬೈತಾ ಇದೆಯಲ್ಲ, ಹಿಂತಿರ್ಕೊಂಡು ಅವ್ರು ಬೈತಾ ಇಲ್ವಲ್ಲ, ಅವರು ನಿಜವಾದ ಯುದ್ಧ ಶೂರರು. ಅವರು ನಿಜವಾದ ದುಷ್ಟಶಕ್ತಿ ಜೊತೆ ಹೋರಾಡುವಂಥ ಜೈಶಾಲಿಗಳು. ಅವರು ಪ್ರೇರೆ. ಹೊಡೆದು ಬಿಟ್ರೆ ದೊಡ್ಡವನು ಅಂತ ಅಲ್ಲ, ಒದೆ ತಿಂದ್ರೂ ಹೊಡೆಯುವಂಥ ಶಕ್ತಿ ನಿನಗಿದ್ರು, ಭೂಮಿ ಮೇಲೆ ಊತಾಕುವಂಥ ಶಕ್ತಿ ಹೊಂದಿದ್ರು, ನಿನ್ನನ್ನು ಮುಟ್ಟದೆ ನೀನು ನನ್ನ ದೇವರ ಮಗನು, ನನ್ನ ಜೊತೆ ಸಹೋದರನು ಸಹೋದರಿ ಅಂದುಕೊಂಡು ಸಹಿಸ್ಕೊಂಡು ಹೋಗ್ತಾನಲ್ಲ, ಅವನು ನಿಜವಾದ ಜಯಶಾಲಿ. ಅವನು ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ತನ್ನನ್ನು ಆಳುವವನು ಅಂದರೆ ನಿನ್ನ ಮೈಂಡ್, ನಿನ್ನ ಮನಸ್ಸು ಐತಲ್ಲ, ಮನಸ್ಸು ಇದು ನಿನಗಾದ್ರೆ ಹುಚ್ಚಿಡ್ದಿದೆ. ವಾರ ಎಲ್ಲ ಫಿಲಮ್ ನೋಡ್ಬೇಕಂತ ಓಡ್ತೀಯ. ನಿಜವಾದ ಕ್ರೈಸ್ತರು ಹೋಗಲ್ಲ, ಫಿಲಮ್ ನೋಡಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಹೀರೋ ಯೇಸು ಕ್ರಿಸ್ತನು. ಓಕೆನಾ? ಈ ಮೈಂಡಲ್ಲಿ ನಾವು ಫಿಕ್ಸ್ ಮಾಡಿಕೊಂಡು ನಮ್ಮ ಹೃದಯವನ್ನು ಅಂದರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡಿರ್ತೀವಿ. ಇದು ಮೊದಲನೇದು. ಎರಡನೇದು ಈ ಕಣ್ಣು, ಈ ಅಂಗದಿಂದ ಬರೋಣ. ಎರಡನೇದು ಕಣ್ಣು. ಕಂಡವ್ರನ್ನ ನೋಡಿ ಅವ್ರ ಹಿಂದೆ ಹಂದಿ ಥರ ನಾಯಿ ಥರ ಸುತ್ತಾಡುವಂಥ ಮನಸ್ಥಿತಿ ಕ್ರೈಸ್ತರಿಗಿಲ್ಲ. ಕಣ್ಣಿನಿಂದ ನೋಡಿದ್ರು ತಂಗಿ ಭಾವನೆ, ಅಕ್ಕಳ ಭಾವನೆ, ತಾಯಿನ ಭಾವನೆ. ಓಕೆನಾ? ಈ ಭಾವನೆ ಕ್ರೈಸ್ತರಲ್ಲಿ ಇರುತ್ತೆ. ಈ ಮನಸ್ಥಿತಿ ಇರುತ್ತೆ ಪ್ರೇರೆ ಕ್ರೈಸ್ತರಲ್ಲಿ. ನೀವು ನೋಡಿದ್ರ ಸಿಸ್ಟರ್ ಬ್ರದರ್ ಬಿಟ್ರೆ ಬೇರೆ ಮಾತನಾಡಲ್ಲ. ಹೋಗ್ರಿ ಬರ್ರಿ, ಹೋಗಮ್ಮ ಬಾಮ, ಇದೆಲ್ಲ ಇಲ್ಲ. ತಂಗಿ, ಅಕ್ಕ, ತಾಯಿ, ಇಷ್ಟು ಬಿಟ್ರೆ ಬೇರೆ ಆಲೋಚನೆಯಿಂದ ಮಾತನಾಡಲ್ಲ ಪ್ರೇರೆ. ಹೃದಯದಲ್ಲಿ ಒಂದು, ಹೊರಗಡೆ ಒಂದು ಮಾತಾಡುವಂಥ ದುರ್ಬುದ್ಧಿ ಇಲ್ಲ ಪ್ರೇರೆ. ಎರಡನೇದಾ? ಓಕೆನಾ?. ಬಾಯಿ, ಈ ಬಾಯಿಯಿಂದ ಹೊಲಸು ಮಾತುಗಳು, ಕೆಟ್ಟ ಮಾತುಗಳು, ಕೆಟ್ಟ ನಡತೆ, 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 ಕೆಟ್
ನೀಚ ಕೃತ್ಯದ ಮಾತುಗಳು, ಚಾಡಿಯ ಮಾತುಗಳು, ಮೋಸಕರವಾದ ಮಾತುಗಳು ಮಾತನಾಡಲ್ಲ ನಿಜವಾದ ಕ್ರೈಸ್ತರು. ನೀವು ನೋಡಿ ಪ್ರೇರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಕಂಪ್ಲೇಂಟ್ ಒಂದ್ಸಾರಿ ಚೆಕ್ ಮಾಡಿ ಪ್ರೇರೆ. ಒಂದು ಕಡೆ ನೋಡುವಾಗ ಮಸೀದಿಗಳು ಹೌಸ್ಫುಲ್, ಫುಲ್ ಕ್ಯೂ, ನಮಾಜ್ ಮಾಡೋಕ್ಕೆ ಅಲ್ಲೂ ಜಾಗ ಸಿಗ್ತಾಯಿಲ್ಲ, ಅಷ್ಟೊಂದು ಕ್ಯೂ ಜನ ಭಕ್ತರು. ದೇವಸ್ಥಾನದಲ್ಲಂತೂ ಫುಲ್ ಹೌಸ್ಫುಲ್, ಸೋಮವಾರದಿಂದ ಭಾನುವಾರದವರೆಗೂ ಒಂದೊಂದು ದೇವಸ್ಥಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನದಲ್ಲಿ ಫುಲ್ ಹೌಸ್ಫುಲ್, ಫುಲ್ ಭಕ್ತರು. ಚರ್ಚಲ್ಲೂ ಕೂಡ ಫುಲ್ ಭಕ್ತರು, ಹೌಸ್ಫುಲ್ ಇದೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿ, ಸಾಹೇಬ್ರೆ ದೇವಸ್ಥಾನವೂ ಹೌಸ್ಫುಲ್ ಇದೆ, ಚರ್ಚು ಹೌಸ್ಫುಲ್ ಇದೆ, ಮಸೀದಿಗಳು ಹೌಸ್ಫುಲ್ ಇದೆ, ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪೊಲೀಸ್ ಸ್ಟೇಷನ್ ನಿಮಗೆ ಕಂಪ್ಲೇಂಟ್ ಏನಾದರೂ ಕಡಿಮೆ ಬರ್ತಾ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ ಅಂದರೆ ಅಬ್ಬೋ ಯಾಕೆ ಹೇಳ್ತೀರಾ? ಬರೆದು ಕಂಪ್ಲೇಂಟು ಬುಕ್ಗಳ ಫೈಲ್ಗಳು ತುಂಬೋಗಿದೆ, ಟದ್ರಿ ಫುಲ್ಲು. ಯಾಕೆ? ಭಕ್ತರು ಹೌಸ್ಫುಲ್ ಆಗಿದ್ದಾರೆ. ಭಕ್ತಿ ಅಂದರೆ ಏನು ಗೊತ್ತಾ? ನಿಜವಾದ ಭಕ್ತಿ ಅಂದರೆ ತಪ್ಪು ಮಾಡಿದ್ರು ಸಹಿಸಿಕೊಳ್ಳುವವನು ನಿಜವಾದ ಭಕ್ತನು. ತನಗೆ ಕೇಡು ಮಾಡಿದವನಿಗೆ ತಿರುಗಿ ಕೇಡು ಮಾಡದೆ ಅವನನ್ನು ಮನಪೂರ್ವಕವಾಗಿ ಕ್ಷಮಿಸಿ ಸಹಿಸಿಕೊಂಡು ಅವನನ್ನು ಆಶೀರ್ವಾದಿಸುವವನು ನಿಜವಾದ ಭಕ್ತನು. ಎದುರುಗಡೆ ಮನುಷ್ಯನು ಕೆಟ್ಟ ಭಾಷೆಗಳಿಂದಲೂ ಬೈದರೂ ತನ್ನ ಬಾಯಿಂದ ಅವನ ಮನೆಯನ್ನು ಕುಡಿದು ಕೆಟ್ಟದಾಗಿ ಹೇಳದಿರುವವನು ನಿಜವಾದ ಭಕ್ತನು. ಫುಲ್ ಟೋಟಲಿ ನೋಡುವಾಗ ತನ್ನನ್ನು ತಾನು ಪ್ರೀತಿಸಿಕೊಂಡಂತೆ ಇತರರನ್ನು ಪ್ರೀತಿಸುವವನೇ ನಿಜವಾದ ಭಕ್ತನು. ಇದು ನಿಜವಾದ ಧರ್ಮ. ಧರ್ಮ ಅಂದ್ರೆ ಏನು ಹೇಳಿ? ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಧರ್ಮ. ಈ ಧರ್ಮನ ಯಾವುದಕ್ಕೋ